ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಬೆಳಗ್ಗೆ ಎದ್ದು ಚೆನ್ನಾಗಿ ಸ್ನಾನ ಮಾಡಿ ರೆಡಿಯಾಗಿ ಡ್ರೆಸ್ ಮಾಡಿ ಕಿಚನ್ ಹೋಗಿ ಕೆಲಸ ಮಾಡಬೇಕೆಂದು ಆಸೆಯೇ. ನಮ್ಮಲ್ಲಿ ಕೆಲವರು ಹೇಗಿದ್ದರೂ ಡ್ರೆಸ್ ಮಣ್ಣಾಗುತ್ತೆ ಎಂದು ಕೆಲಸ ಮುಗಿಸಿ ನಂತರ ಸ್ನಾನ ಮಾಡುವ ಎಂದು ನೆನೆಸುತ್ತೇವೆ. ಕೆಲವರು ಮ್ಯಾರೇಜ್ ರಿಸೆಪ್ಷನಲ್ಲಂತೂ ಅಷ್ಟು ಚೆನ್ನಾಗಿರುತ್ತಾರೆ. ನಂತರ ಒಂದು ನೈಟಿಯನ್ನು ಹಾಕಿಕೊಂಡು ಕುಟುಂಬಕ್ಕಾಗಿ ಕೆಲಸ ಮಾಡಲು ಸ್ಟಾರ್ಟ್ ಮಾಡುತ್ತಾರೆ. ನಾವು ಯಾವಾಗಲೂ ಪ್ರೆಸೆಂಟೇಬಲ್ ಆಗಿ ಇರಬೇಕು ಎಂದು ಭಾವಿಸುತ್ತೆ. ನಾವು ಪ್ರೆಸೆಂಟೇಬಲ್ ಆಗಿ ಇರುವಾಗ ಯಾವ ಕೆಲಸ ಮಾಡುವಾಗಲೂ, ಮನೆ ಕೆಲಸ ಮಾಡಿದರೂ, ಆಫೀಸ್ ವರ್ಕ್ ಮಾಡಿದರೂ ನಾವು ಪ್ರೆಸೆಂಟೇಬಲ್ ಆಗಿರುವಾಗ ನಾವು ಒಮ್ಮೆ ಕನ್ನಡಿಯನ್ನು ನೋಡುವಾಗ ನಮಗೆ ಒಂದು ಪಾಸಿಟಿವಿಟಿ ಬರುತ್ತೆ. ಬಾಯ್ಸನ್ನು ಬೆಳೆಸುವಾಗಲೇ ನಮ್ಮನ್ನು ಚಿಕ್ಕ ವಯಸ್ಸಿನಿಂದಲೂ ಕಷ್ಟಪಟ್ಟು ಬೆಳೆಸಿ ಎಜುಕೇಷನ್ ಕೊಟ್ಟು ಖರ್ಚು ಮಾಡಿ ಬೆಳೆಸುತ್ತಾರೆ. ನಾವ್ಯಾಕೆ ಪ್ರೆಸೆಂಟೇಬಲ್ ಆಗಿ ಇರಬಾರ್ದು? ನಮಗೊಂದು ಪಾಸಿಟಿವಿಟಿ ಸಿಗುತ್ತೆ ಅಲ್ವಾ ಎಂದು ಯೋಚನೆ ಮಾಡುವಾಗ ನಮಗೆ ಎನಿಮಿಯಾಗಿ ಕೆಲ ಹೆಂಗಸರು ಬರುತ್ತಾರೆ. ನೀನು ಯಾಕೆ ಹಾಗೆಲ್ಲ ಯೋಚನೆ ಮಾಡುತ್ತೀಯಾ? ನೀನು ಹಾಗೆಲ್ಲ ಯೋಚನೆ ಮಾಡಬೇಡ. ಹೆಣ್ಣಿಗೆ ಹೆಣ್ಣು ತಾನೇ ಎನಿಮಿ. ಅರ್ಥ ಮಾಡಿಕೊಳ್ಳದವರಲ್ಲಿ ಆರ್ಗ್ಯೂ ಮಾಡಿ ಟೈಮ್ ವೇಸ್ಟ್ ಮಾಡುವುದನ್ನು ಬಿಟ್ಟು ನಮಗೆ ಇಷ್ಟವಾಗುವುದನ್ನು ಮಾಡಬೇಕು. ಪ್ರೆಸೆಂಟೇಬಲ್ ಆಗಿ ಇರುವಾಗ ಪೌಡರ್ ಕೊಟ್ಟು ಇಟ್ಟು ಚೆನ್ನಾಗಿ ಡ್ರೆಸ್ ಮಾಡಿದರೆ ನನಗೆ ಪಾಸಿಟಿವಿಟಿ ಸಿಗುತ್ತೆ, ಪಾಸಿಟಿವಿಟಿ ಎಂದು ಫೀಲ್ ಆಗುತ್ತೆ. ನಿಮಗೆ ಹೇಗೆ ಅನಿಸುತ್ತೆ ಎಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಓಕೆ, ಬಾಯ್.